ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ಗಳು ಮತ್ತು ನಮ್ಮ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಉತ್ಸವದ ಅಧ್ಯಕ್ಷರು ಗುರು ಗಚ್ಚಿಮಠರು ಮತ್ತು ಎಲ್ಲ ಜಾತ್ರಾ ಕಮಿಟಿಯ ಸದಸ್ಯರು ಹಾಗೂ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯವರು ಜಂಟಿಯಾಗಿ 124ನೇ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯ ಎಲ್ಲ ತಯಾರಿ ಒಂದು ರೂಪರೇಷೆಗಳನ್ನು ಜಾತ್ರೆ 11ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ, 12ನೇ ತಾರೀಕಿಗೆ ಭೋಗಿ, 13ನೇ ತಾರೀಕಿಗೆ ಭೋಗಿ, 14ನೇ ತಾರೀಕಿಗೆ ಮಕರ ಸಂಕ್ರಮಣ ಮತ್ತು ಹೋಮ, 15ನೇ ತಾರೀಕಿಗೆ ನಂದಿ ಉತ್ಸವದ ಕೊನೆಯ ದಿವಸ ಹಾಗೂ ಮದ್ದು ಸುಡು ಕಾರ್ಯಕ್ರಮ. ಈ ರೀತಿ ಈಗಾಗಲೇ ನಮ್ಮ ಚೇರ್ಮನ್ಗಳೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಬಂದೋಬಸ್ತನ್ನು ನಮ್ಮ ಪೊಲೀಸ್ ಇಲಾಖೆಯವರು ಅವರ ಸಹಕಾರದಿಂದ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ಗೊಂದಲಗಳಾಗಲಾರದ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯನ್ನು 123 ಜಾತ್ರೆಗಳನ್ನು ಮಾಡಿದ್ದೀವಿ. ಸಿದ್ದೇಶ್ವರ ಸಂಸ್ಥೆ ಶತಮಾನ ಕಂಡಂಥ ವಿಜಯಪುರ ಜಿಲ್ಲೆಯ ಮೊದಲ ಸಂಸ್ಥೆ. ಇವತ್ತು ಸಿದ್ದೇಶ್ವರ ಸಂಸ್ಥೆ ಸಾಕಷ್ಟು ಬೆಳೆದಿದೆ. ಬಹುಶಃ ಕರ್ನಾಟಕದಲ್ಲಿ ನಮ್ಮ ದೊಡ್ಡದಾದಂಥ ಗೋಶಾಲೆ ಯಾವ ಸಂಸ್ಥೆಗಳು ಯಾವ ಮಠಾಧೀಶರು ಇಲ್ಲ. ಇದು ಹೆಮ್ಮೆ ಅಂತ ಹೇಳುವಂಥ ಒಂದು ಗೋರಕ್ಷಾ ಕೇಂದ್ರ ನಮಗಿದೆ. ಅಲ್ಲಿ ವಿಭೂತಿ, ಕರ್ಪೂರ, ಕುಂಕುಮ, ಗೋಮೂತ್ರ, ಸಾವಯವ ಕೃಷಿ, ಅಲ್ಲಿಯೂ ಸಹ ನಾವು ಈ ವರ್ಷ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಸಾವಯವ ಕೃಷಿ ಅಧ್ಯಯನ ಕೇಂದ್ರ ಹಾಗೂ ಕಲ್ಯಾಣ ಮಂಟಪವನ್ನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಮ್ಮ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಅವರಿಗೆ ತರಬೇತಿ ಕೊಡುವಂಥದ್ದು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯಾಗಾರನೂ ಸಹ ನಾವೇನು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದೇನು ಕನಸಿತ್ತು ಸಾವಯವ ಕೃಷಿಯ ಬಗ್ಗೆ ನಮ್ಮ ರೈತರನ್ನ ತಯಾರು ಮಾಡಬೇಕು ಅನ್ನೋಂಥದ್ದು ಇವತ್ತು ಆ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರಿನಿಂದಲೇ ಸುಮಾರು 108 ಬೆಡ್ಡಿನ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಆಸ್ಪತ್ರೆ ಈಗಾಗಲೇ ಪ್ರಾರಂಭ ಆಗಿದೆ. ಡಯಾಲಿಸಿಸ್ ಸೆಂಟರ್ ಇದೆ. ಮೊದಲು 5 ಡಯಾಲಿಸಿಸ್ ಇತ್ತು, ಈಗ 10 ಡಯಾಲಿಸಿಸ್ ಸೆಂಟರ್ ಆಗಿದೆ. ಬಹುಶಃ ಉತ್ತರ ಕರ್ನಾಟಕದಲ್ಲೇ ಈ ನರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಹೆಚ್ಚಿನ ಉಪಕರಣಗಳಿದ್ದಂಥ ಒಂದು ಆಸ್ಪತ್ರೆ ಅಂದರೆ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಕಲ್ಯಾಣ ಮಂಟಪಗಳು, ಶಾಲಾ ಕಾಲೇಜುಗಳು ಈ ಸಲ ಬರುವ ಜೂನ್ನಿಂದ ನಾವು ನಮ್ಮ ಲಾ ಕಾಲೇಜು ಶ್ರೀ ಸಿದ್ದೇಶ್ವರ ಲಾ ಕಾಲೇಜನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಿದ್ಧಶ್ರೀ ಲಾ ಕಾಲೇಜ್. ಅದೇ ರೀತಿ ಬಿಕಾಮು, BA, ಸೈನ್ಸು ಮತ್ತು 100 ಮಕ್ಕಳಿಗೆ ದತ್ತಕ ತಗೊಂಡು ಸ್ಲಮ್ ಏರಿಯಾದ ಮಕ್ಕಳಿಗೆ ಉಚಿತ ಶಿಕ್ಷಣ 100% ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಇವತ್ತು ಸಿದ್ದೇಶ್ವರ ಸಂಸ್ಥೆ ನೀಲಕಂಠೇಶ್ವರ ವಿದ್ಯಾಮಂದಿರದಲ್ಲಿ ನಾವು ಮಾಡ್ತೇವೆ. ನಾಳೆ ಉಗಾದಿ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ. ಜಾನ್ಯುವರಿ ನಮ್ಮದಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದ ಹೊಸ ವರ್ಷ ಪ್ರಾರಂಭ ಆಗೋದು ಉಗಾದಿ. ಪಾಡ್ವೆ ದಿವಸದಿಂದ ನಮ್ಮ ಹೊಸ ವರ್ಷವನ್ನು ಬೆಳಿಗ್ಗೆ 4 ಗಂಟೆಗೇನು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯ ಕಾಲದಿಂದ ಪ್ರಾರಂಭ ಆಗ್ತದೆ ಹೊಸ ವರ್ಷ. ಅವತ್ತು ಗೋಪೂಜೆ ಆಗ್ತದೆ. ಹೋಮ ಹವನಗಳು ಸಿದ್ದೇಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳಾಗ್ತವೆ. ಈ ವರ್ಷ ಭಾಳ ವಿಶೇಷ ಇದೆ. ನಮ್ಮ ಸಿದ್ದೇಶ್ವರ ಸಂಸ್ಥೆ ಇತಿಹಾಸದಲ್ಲಿ ಸುಮಾರು 15 ಕೋಟಿ ರೂಪಾಯಿದಲ್ಲಿ ನಾವು ಶಿವಾನುಭವ ಮಂಟಪ ಹಾಗೂ 5 ಅಂತಸ್ತಿನ ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ, ನೀಲಕಂಠೇಶ್ವರ ಯಾತ್ರಿ ನಿವಾಸ ಹಾಗೂ BM ಪಾಲ್ಯದಲ್ಲಿ ಅನ್ನಪೂರ್ಣೇಶ್ವರ ಭವನ, ಸುಮಾರು ಅನೇಕ ಭಕ್ತರು 1 ಲಕ್ಷ 2 ಲಕ್ಷ ಕೊಟ್ಟಂಥ ಭಕ್ತರನ್ನ ಎಲ್ಲ ಸಹಕಾರದಿಂದ ಈ ಒಂದು ದೊಡ್ಡ ಕಟ್ಟಡವನ್ನು ಉಗಾದಿಯ ಹೊಸ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ.
ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಪ್ರತಿ ದಿವಸ ಹೊರಗಿನಿಂದ ಬರುವಂತಹ ಪ್ರವಾಸಿಗರಿಗೆ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಯಾತ್ರಿ ನಿವಾಸದಲ್ಲಿ ಯಾರು ಪಾದಯಾತ್ರೆ ಮಾಡ್ತಾರೆ, ಶ್ರೀಶೈಲಕ್ಕೆ ಹೋಗೋರು, ಗತ್ತರಿಗೆ ಬಾಗಂಗೆ ಹೋಗೋರು, ಗುಡ್ಡಾಪುರ ದಾನಮ್ಮ ದೇವಿಗೆ ಹೋಗೋರು, ಮಂತ್ರಾಲಯಕ್ಕೆ ಹೋಗೋರು, ಯಾವುದೇ ಇರಲಿ ಹಿಂದೂ ಧರ್ಮದ ಯಾವುದೇ ಸಮುದಾಯದವರು ಪಾದಯಾತ್ರೆ ಇದ್ರೂ ಸಹ ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಮತ್ತು ಶಾಲಾ ಮಕ್ಕಳುಗಳು ಇವತ್ತು ಪ್ರವಾಸ ಅಂತ ಹೇಳಿ ಬರ್ತಾರೆ. ಇವತ್ತು ವಿಜಯಪುರ ನಗರಕ್ಕೆ ಬಂದಾಗ ಇಲ್ಲಿ ಎಲ್ಲ ಏನು ಸ್ಮಾರಕಗಳನ್ನು ನೋಡ್ಕೊಂಡು ಮುಂದಿನ ಊರಿಗೆ ಹೋಗುವಾಗ ರಾತ್ರಿ ವಾಸ್ತವ್ಯ ಇರಲಿ ಅಂತೇಳಿ ಸುಮಾರು 500 ಮಕ್ಕಳು ಸಾಮರ್ಥ್ಯದ ಯಾತ್ರಿ ನಿವಾಸ ನಾವು ಯುಗಾದಿಯ ಮಧ್ಯ ವರ್ಷದಿಂದ ಪ್ರಾರಂಭ. ಅಂದರೆ ಯಾವುದೇ ಹೊರಗಿನ ರಾಜ್ಯ ಇರಲಿ, ನಮ್ಮ ರಾಜ್ಯದ ಮಕ್ಕಳೇನು ಬರ್ತಾರೆ ಅವ್ರು ರಾತ್ರಿ ಉಳ್ಕೊಳ್ಳುವಂಥ ವ್ಯವಸ್ಥೆ, ಮುಂಜಾನೆ ಅವರಿಗೊಂದು ಉಪಹಾರ ಕೊಟ್ಟು ಅವರಿಗೆ ಅತ್ಯಂತ ಕಡಿಮೆ ಬೆಲೆ, ಒಂದು ಮಗುವಿಗೆ ಕೇವಲ 5 ರೂಪಾಯಿನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ನಾವು ಅವಕಾಶವನ್ನು ಸುಮಾರು 500 ಮಕ್ಕಳಿಗೆ ಮಾಡುವಂಥದ್ದು ಈಗಾಗಲೇ ಸ್ವಾಮಿ ಮಂಟಪ ಎಲ್ಲ ರೀತಿಯ ತಯಾರಾಗಿದೆ. ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಪೂರ್ತಿ ಸ್ವಾಮಿ ಮಂಟಪ, ಅಲ್ಲಿ ಕೇವಲ ಪ್ರವಚನಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲಿ ಜರುಗ್ತವೆ. ಇನ್ನೊಂದು ಫ್ಲೋರ್ನಲ್ಲಿ ಅಕ್ಷತಾ ಮಂಟಪ ಇದೆ. ಇನ್ನೊಂದು ಫ್ಲೋರ್ನಲ್ಲಿ ಏನು ಎಂ ಬಿ ಪಾಟೀಲ್ ಬಿ ಎಂ ಪಾಟೀಲ್ ಹೆಸರು ಕೊಟ್ಟಂಥ ಅನ್ನಪೂರ್ಣೇಶ್ವರ ಭವನ, ಅಲ್ಲಿ ಪ್ರಸಾದ ಅಂದರೆ ಲಗ್ನಕ್ಕೆ ಬಂದಂಥ ಊಟದ ವ್ಯವಸ್ಥೆಗಳು, ಮ್ಯಾಗ ರೂಮ್ಗಳು, ಯಾರೇನು ಮಠಾಧೀಶರು ಸ್ವಾಮೀಜಿಗಳು ಬಂದರೆ ಅವ್ರಿಗೂ ಇರಲಿಕ್ಕೆ ಮ್ಯಾಲೆಲ್ಲ ನಾವು ರೂಮ್ ಕಟ್ಟಿದ್ದೀವಿ. ಅಂದರೆ ಬಿಜಾಪುರಕ್ಕೆ ಬಂದರೆ ಜ್ಞಾನ ಯೋಗಾಶ್ರಮ ಕಾರ್ಯಕ್ರಮಗಳು ನಡೀತಾವೆ. ಲಕ್ಷಾಂತರ ಜನ ಗುರು ಪೂರ್ಣಿಗೆ ಬರ್ತಿರ್ತಾರೆ. ಇಲ್ಲಿರಲಿಕ್ಕೆ ವ್ಯವಸ್ಥೆ ಇಲ್ಲ ಅನ್ನೋ ಅದ್ರ ಸಲುವಾಗಿ ಒಟ್ಟಾರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬರೋರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಬರುವ ಯುಗಾದಿಯಿಂದ ಪ್ರಾರಂಭ ಮಾಡ್ತಾರೆ ಅಂತೇಳಿ ಭಾಳ ಸಂತೋಷದಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮ ಬಗ್ಗೆ ಹೇಳಿದ್ದೇವೆ. ಇಷ್ಟೆಲ್ಲ ಸಿದ್ದೇಶ್ವರ ಸಂಸ್ಥೆ ನಾವು ಏನೇನು ಹೇಳಿದ್ದೀವಿ, ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಹಾಸ್ಪಿಟಲ್ ಮಾಡ್ತೀವಿ ಅಂತ ಇದು ಮಾಡಿದ್ದೀವಿ, ಯಾತ್ರಿ ನಿವಾಸ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ, ಗೋಶಾಲೆ ಮಾಡ್ತೀನಿ ಅಂತ ಇದು ಮಾಡಿದ್ದೀವಿ. ಆದರೆ 1-2 ವರ್ಷ ನಮ್ಮ ಕರೋನಾ ಬಂದಿದ್ದರಿಂದ ಇವತ್ತು ಸ್ಟೇಡಿಯಂನಲ್ಲಿ ಭಾಳಷ್ಟು ಆಧುನಿಕ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅಲ್ಲಿ ಮತ ಹಾಸೋದ್ರಿಂದ ಅಲ್ಲಿರುವಂತಹ ಏನು ಕ್ರೀಡಾ ಇದಕ್ಕೇನು ತೊಂದರೆ ಆಗಬಾರ್ದು ಅಂತೇಳಿ ನಾವು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ ಬಂದು ಹಾರಿಸ್ತಾ ಇಲ್ಲ. ಇಲ್ಲೇ ಸಾಂಕೇತಿಕವಾಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗದಲ್ಲಿ ಸಾಂಕೇತಿಕವಾಗಿ ಬಂದು ಹಾರಿಸ್ತಾ ಇದ್ದೀವಿ. ನಾವು ಹೊಸ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಅದೇನೆಂದರೆ BID ಎದುರಿಗಿರುವಂಥ ಸುಮಾರು 27 ಎಕರೆ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅದು ವಕಫತ್ ಮಾಡಿದರೆ ಅದು ವಕಫ್ ತೆಗೆದು ಹಾಕಬೇಕು. ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರಿಡ್ಬೇಕಂತೇಳಿ ನಾವು ಕೊಟ್ಟಿದ್ದೀವಿ. ಅದು ಆಯ್ತು ಅಂದರೆ ಮಧ್ಯಾಹ್ನ ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕಂತೇಳಿ ನಿರ್ಣಯ ಮಾಡ್ತೀವಿ. ಈ ರೀತಿ ಒಂದು 124 ವರ್ಷದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇಷ್ಟೆಲ್ಲ 124 ವರ್ಷ ಜಾತ್ರೆಗೆ ಆಯಿತು. ಏನು ಸಂಸ್ಥೆಗೆ 1898 ಸ್ಥಾಪನಾ ನಮ್ಮ ಇದರ ಪ್ರಕಾರ ಏನೋ ಮುಂಬೈ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ನಾವು 1930 ನಮ್ದು ರಿಜಿಸ್ಟ್ರೇಷನ್ ಆಯಿತು. A30 ನಮ್ಮ ಅತ್ಯಂತ ಹಳೆಯ ಮುಂಬೈ ಟ್ರಸ್ಟ್ ಆ್ಯಕ್ಟ್ನಲ್ಲಿರುವಂಥ ಇಡೀ ಮುಂಬೈ ಸ್ಟೇಟ್ನಲ್ಲೇ A30 ಅಂದರೆ ನೀವು ಲೆಕ್ಕ ಹಾಕ್ರಿ ಎಷ್ಟು ಹಳೆಯ ಸಂಸ್ಥೆ ಇರ್ಬೋದು. ಮುಂಬೈ ರಾಜ್ಯ ಅಂದರೆ ಇದೆಲ್ಲ ನಮ್ಮ ಧಾರವಾಡ, ಬೆಳಗಾವಿ, ಬಿಜಾಪುರ, ಮುಂಬೈ ಮತ್ತು ಅರ್ಧ ಗುಜರಾತ್ ಸೇರಿ ಮುಂಬೈ ಪ್ರಾಂತ ಇರ್ತವೆ. ಅವಾಗ A30 ಇದ್ದಂಥ ಸಿದ್ದೇಶ್ವರ ಸಂಸ್ಥೆ. ಅಂಥ ಸಂಸ್ಥೆ ಇವತ್ತು ಬಿಜಾಪುರದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದಿನ ದಿವಸ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಪ್ರಸ್ತಾವನೆಗಳನ್ನು ತಯಾರು ಮಾಡ್ತಾಯಿದ್ದೀವಿ. ಇನ್ನೊಂದು 2-3 ವರ್ಷದಲ್ಲಿ ನಮ್ಮ ಏನು ಟ್ರಸ್ಟ್ ಇದೆ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಇದೆ, ಅದರ ಕಡೆಗೆ ಒಂದು ಮೆಡಿಕಲ್ ಕಾಲೇಜನ್ನು, ಈ ನರ್ಸಿಂಗ್ ಕಾಲೇಜ್ ಆಗಿದೆ, ಆಯುರ್ವೇದ ಕಾಲೇಜ್ ಮಾಡ್ತಾಯಿದ್ದೀವಿ. ಅದರ ನಂತರ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ನಾವು ಇಟ್ಟಿದ್ದೀವಿ. ಅಂದರೆ ಹೆಚ್ಚು ಕಡಿಮೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಎಲ್ಲ
ಇದಕ್ಕೂ ನಾವು ಇವತ್ತು ಅರ್ಹರಾಗ್ತಾ ಇದ್ದೀವಿ ಅಂತ ಒಂದು ವಿಚಾರವನ್ನು ನಿಮ್ಮ ಹೇಳಕ್ಕೆ ಬಯಸ್ತಾ ಇದ್ದೇನೆ.